Unit 1, Prose, Love for Animals. Warm-up activity, fill in the boxes with letters so that you get the names of the animals. One has been done for you. ಇಲ್ಲಿ ಒಂದಷ್ಟು ಕೆಲವೊಂದು ಬ್ಲಾಂಕ್ಸ್ ಅನ್ನ ಬಿಟ್ಟು ಅವರು ಲೆಟರ್ಸ್ ಅನ್ನ ಫಿಲ್ ಮಾಡಿದ್ದಾರೆ. ನೀವು ಎಲ್ಲಾ ಲೆಟರ್ಸ್ ಅನ್ನ ಫಿಲ್ ಮಾಡಿದಾಗ ನಿಮಗೆ ಒಂದಷ್ಟು ಪ್ರಾಣಿಗಳ ಹೆಸರುಗಳು ಸಿಗುತ್ತೆ. ಒನ್ ಇಸ್ ಡನ್ ಫಾರ್ ಯು, ಮಂಕಿ. ಈಗಾಗಲೇ ಒಂದನ್ನ ಅವರು ಉದಾಹರಣೆ ಸಮೇತ ತೋರಿಸಿದ್ದಾರೆ. ನೆಕ್ಸ್ಟ್, ಆಕ್ಸ್, ಕೌ, ಡಾಗ್ಸ್, monkey, gorilla, kangaroo, crocodile. These are the animals when you filled up the remaining spellings. Next, B. Discuss in groups how animals are helpful to you. After you discuss, write down in the space provided the names of the animals they are suited to us. ಒಂದಷ್ಟು ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ, ಅವು ನಮಗೆ ಹೇಗೆ ಸಹಾಯಕಾರಿಯಾಗಿವೆ, ಉಪಯೋಗವನ್ನ ಮಾಡಿವೆ ಅಂತ ನೋಡೋಣ. ಆಕ್ಸ್ ಫ್ಲೋಸ್ ದ ಫೀಲ್ಡ್. ಎತ್ತು ನಮಗೆ ಹೊಲವನ್ನ ಉಳುಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಉಳುಮೆ ಮಾಡುತ್ತೆ. ಡಾಗ್ ಗಾರ್ಡ್ ದ ಹೌಸಸ್. ಮನೆಯನ್ನ ಕಾಯುತ್ತೆ. ಕೌಸ್ ಗಿವ್ಸ್ ಅಸ್ ಮಿಲ್ಕ್. ಹಸು ನಮಗೆ ಹಾಲು ಕೊಡುತ್ತೆ. ಹಾರ್ಸ್ ಡ್ರಾಸ್ ದ ಕಾರ್ಟ್. ಕುದುರೆ ಗಾಡಿಯನ್ನ ಕುದುರೆ ಎಳೆಯುತ್ತೆ ಅಥವಾ ರಥಗಳನ್ನ ಅದು ಎಳೆಯುತ್ತೆ. ವೊಕ್ಯಾಬುಲರಿ, ಗಿವ್ ದ ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಒಂದಿಷ್ಟು ವರ್ಬ್ಸ್ ಅನ್ನ ಕೊಟ್ಟಿದ್ದಾರೆ ಅಥವಾ ನೌನ್ಸ್ ಅನ್ನ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಆಪೋಸಿಟ್ ವರ್ಡ್ ಅನ್ನ ಬರೀಬೇಕು. ಮೋರ್, ಲೆಸ್, ರಿಮೆಂಬರ್, ಫಾರ್ಗೆಟ್, ಆಲ್ವೇಸ್, ನೆವರ್, ಫಸ್ಟ್, ಲಾಸ್ಟ್, ಸಾಫ್ಟ್, ಹಾರ್ಡ್, ನಿಯರ್, ಫಾರ್. ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ನೇಮ್ಸ್ ಇನ್ ಕಾಲಮ್ ಬಿ. ಸೇಜ್, ರಮಣ ಮಹರ್ಷಿ. ಬಾಯ್ಸ್, ಡಾಗ್ಸ್. ಕೌ, ಲಕ್ಷ್ಮಿ. ಸ್ಟೋರಿ ಟೆಲ್ಲರ್ ವಾಸ್ ಗ್ರ್ಯಾಂಡ್-ಮದರ್. ಫ್ರೆಂಡ್ಸ್, ಲೂಸಿ ಅಂಡ್ ನಿತಿನ್. ಫೈಂಡ್ ದಿ ಸಿಂಗಲ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಲೆಸನ್. ಅವರು ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಆಲ್ಟರ್ನೇಟಿವ್ ವರ್ಡ್ ಅನ್ನ ನಾವು ಈ ಪುಸ್ತಕದಿಂದ ಹುಡುಕಿ ತೆಗಿಬೇಕು, ಪಾಠದಿಂದ. ಕಮಿಂಗ್ ಬ್ಯಾಕ್, ರಿಟರ್ನಿಂಗ್. ಸ್ಲೋ ಮೂವ್ಮೆಂಟ್ ಆಫ್ ದ ಸ್ನೇಕ್ ಈಸ್ ಕ್ರಾಲ್. ಎ ಪ್ಲೇಸ್ ವೇರ್ ಸೇಜಸ್ ಲಿವ್, ಆಶ್ರಮ್. Answer the following questions. Where were Lucy and Nitin going? Lucy and Nitin are returning home. ಇಲ್ಲಿ ಪಾಠದಲ್ಲಿ ಬರುವಂತಹ ಹೆಸರು ಲ್ಯೂಸಿ ಆಗಿದೆ, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿ ಮೇಘನಾ ಇದೆ. Question number 2. What did they see? They saw a man walking with his pet dog. He was trying to talk to his dog and the dog seemed to be answering him by barking. ಅವರಿಬ್ರು ಏನನ್ನ ನೋಡಿದ್ರು? ದಾರಿಯಲ್ಲಿ ಬರುವಾಗ ಒಬ್ಬ ಮನುಷ್ಯ ತನ್ನ ನಾಯಿಯ ಜೊತೆ ಮಾತಾಡೋದನ್ನ ನೋಡಿದ್ರು. ಆ ನಾಯಿಯು ಕೂಡ ಇವನಿಗೆ ವಾಪಸ್ ಉತ್ತರ ಕೊಡೋ ರೀತಿ ಬೊಗಳುತ್ತಾ ಇತ್ತು. ಕ್ವೆಶನ್ 3. ವೈ ವರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ? ಯಾಕೆ ಮಹರ್ಷಿನ ಕೂಡ ಪ್ರಾಣಿ ಪಕ್ಷಿಗಳು ಇಷ್ಟಪಡ್ತಿದ್ವು? ಈವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಮನುಷ್ಯರ ಜೊತೆ ಮಾತಾಡುವ ರೀತಿಯಲ್ಲಿಯೇ ಪ್ರಾಣಿ ಪಕ್ಷಿಗಳ ಒಡನೆ ಮಹರ್ಷಿಗಳು ಮಾತಾಡ್ತಾ ಇದ್ರು, ಆದ್ರಿಂದ ಅವುಗಳು ಕೂಡ ಇವರನ್ನ ಇಷ್ಟಪಡ್ತಿದ್ವು. ಕ್ವೆಶನ್ 4. ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದ ಅನಿಮಲ್ಸ್? ಎಲ್ಲಿ ಸಾಕ್ತಾ ಇದ್ರು? ಅನಿಮಲ್ಸ್ ಲಿವ್ಡ್ ಇನ್ ಹಿಸ್ ಆಶ್ರಮ್. ಪ್ರಾಣಿಗಳೆಲ್ಲವೂ ಇವರ ಜೊತೆ ಇವರ ಆಶ್ರಮದಲ್ಲೇ ಇರ್ತಿದ್ವು. ವಾಟ್ ಹ್ಯಾಪನ್ ಒನ್ ಡೇ ವೆನ್ ಹಿ ವಾಸ್ ಸಿಟ್ಟಿಂಗ್ ಬೈ ಹಿಲ್ ಸೈಡ್? ಒಂದಿನ ಏನಾಯ್ತು? ರಮಣ ಮಹರ್ಷಿ ಬೆಟ್ಟದ ಹತ್ತಿರ ಕೂತಿದ್ದಾಗ ಎ ಸ್ನ್ಯಾಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್. ಹಿ ಡಿಡ್ಂಟ್ ಮೂವ್ ನಾರ್ ಶೋ ಎನಿ ಫಿಯರ್. ಲೇಟರ್ someone asked him what he felt like when the snake crawled over his legs. He replied cool and soft. ಒಂದು ಹಾವು ಅವರ ಕಾಲಿನ ಮೇಲೆ ಹರಿದೋಗುತ್ತೆ, ಅವರು ಸ್ವಲ್ಪವೂ ವಿಚಲಿತರಾಗೋದಿಲ್ಲ, ಯಾವುದೇ ಭಯ ತೋರಿಸೋದಿಲ್ಲ. ಅದಾದ ನಂತರ ಒಬ್ರು ಕೇಳ್ತಾರೆ, ಹಾವು ಹರಿದೋಯ್ತಲ್ಲ, ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು ಅಂತ. ಅವ್ರು ಹೇಳ್ತಾರೆ ಕೂಲ್ ಅಂಡ್ ಸಾಫ್ಟ್. ಕ್ವೆಶನ್ 6. ಹೌ ಡಿಡ್ ಹಿ ಫೀಡ್ ದ ಪೀಕಾಕ್ಸ್? ಪೀಕಾಕ್ಸ್ಗಳಿಗೆ, ನವಿಲುಗಳಿಗೆ ಅವರು ಯಾವ ರೀತಿ ಉಣಬಡಿಸ್ತಿದ್ರು? ರಮಣ ಮಹರ್ಷಿ ಕಾಲ್ ದ ಪೀಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್. ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್. ನವಿಲುಗಳನ್ನು ಅವರು ಅವರದೇ ಶಬ್ದದಲ್ಲಿ ಕರಿತಾ ಇದ್ರು. ನವಿಲುಗಳು ಯಾವ ರೀತಿ ಕೂಗ್ತವೆ ಅದೇ ಥರನೇ ಕರೆದು ಅವುಗಳಿಗೆ ಊಟವನ್ನ ಕೊಡ್ತಾ ಇದ್ರು. ಪೀನಟ್ಸ್, ಮ್ಯಾಂಗೋ, ರೈಸ್ ಇವುಗಳೆಲ್ಲವನ್ನ ತಿನ್ನಿಸ್ತಾ ಇದ್ರು. ವೈ ಡಿಡ್ ರಮಣ ಮಹರ್ಷಿ ನಾಟ್ ಅಲೋ ಎನಿವನ್ ಟು ಕಿಲ್ ಸ್ನೇಕ್ಸ್? ಯಾಕೆ ಅವರು ಹಾವುಗಳನ್ನು ಸಾಯಿಸೋದಕ್ಕೆ ಬಿಡ್ತಾ ಇರಲಿಲ್ಲ? ರಮಣ ಮಹರ್ಷಿ ನೆವರ್ ಅಲೋಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ್. He said, we have come to their home and we have no right to trouble them. They do not trouble us. ಅವರು ಯಾವತ್ತೂ ಪ್ರಾಣಿ ಪಕ್ಷಿಗಳನ್ನ ಕೊಲ್ಲೋದಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ನಾವು ಅವುಗಳ ವಾಸಸ್ಥಾನಕ್ಕೆ ಬಂದಿದ್ದೀವಿ, ನಮಗೆ ಯಾವುದೇ ಹಕ್ಕು ಅಧಿಕಾರ ಇರೋದಿಲ್ಲ ಅವುಗಳನ್ನ ಸಾಯಿಸೋದಕ್ಕೆ. ಅವು ನಮಗೆ ತೊಂದರೆ ಕೊಡೋದಿಲ್ಲ, ನಾವು ಅವರಿಗೆ ತೊಂದರೆನ
ಕೊಡಬಾರ್ದು. ಕ್ವೆಶನ್ 8, ಹೂ ಟೋಲ್ಡ್ ಸ್ಟೋರೀಸ್ ಟು ಲ್ಯೂಸಿ? ಲ್ಯೂಸಿಗೆ ಪ್ರತಿದಿನವೂ ಕತೆಗಳನ್ನ ಯಾರು ಹೇಳ್ತಾ ಇದ್ರು? ಹರ್ ಗ್ರ್ಯಾಂಡ್ ಮದರ್, ಅವಳ ಅಜ್ಜಿ ಅವಳಿಗೆ ಕತೆ ಹೇಳ್ತಾ ಇದ್ರು. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 4 to 6 sentences ಈಚ್. ಕ್ವೆಶನ್ 1, ಡಿಸ್ಕ್ರೈಬ್ ರಮಣ ಮಹರ್ಷಿಸ್ ಲವ್ ಫಾರ್ ಅನಿಮಲ್ಸ್. ರಮಣ ಮಹರ್ಷಿ ಯಾವ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ತೋರಿಸ್ತಾ ಇದ್ರು ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡೋದಾದ್ರೆ, ಹಿ ಆಲ್ವೇಸ್ ಫೆಡ್ ದ ಅನಿಮಲ್ಸ್ ಅಂಡ್ ಬರ್ಡ್ಸ್ ಇನ್ ದ ಆಶ್ರಮ್ ಫಸ್ಟ್ ಅಂಡ್ ದೆನ್ ಈಟ್. ಯಾವಾಗಲೂ ಮೊದಲು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿ ಆನಂತರವೇ ಅವರು ಊಟ ಮಾಡ್ತಾ ಇದ್ರು. ಹಿ ಯೂಸ್ ಟು ಕಾಲ್ ದ ಡಾಗ್ಸ್ ಆಸ್ ಬಾಯ್ಸ್. ನಾಯಿಗಳಿಗೆ ಅವರು ಬಾಯ್ಸ್ ಅಂತ ಕರಿತಿದ್ರು. ಹಿ ಯೂಸ್ ಟು ಕಾಲ್ ದ ಪೀಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್ ಅಂಡ್ ಫೀಡ್ ದೆಮ್ ವಿತ್ ಹಿಸ್ ಹ್ಯಾಂಡ್ಸ್. ನವಿಲುಗಳನ್ನ, ಪಕ್ಷಿಗಳನ್ನ ಅವರು ಅವರದೇ ಧ್ವನಿಯಲ್ಲಿ ಕರೆದು ಅವುಗಳಿಗೆ ಫೀಡ್ ಮಾಡ್ತಿದ್ರು, ಊಟ ಮಾಡಿಸ್ತಾ ಇದ್ರು. ಕ್ವೆಶನ್ 2, ವಾಟ್ ಡಿಡ್ ರಮಣ ಮಹರ್ಷಿ ಸೇ ಅಬೌಟ್ ದ ಕಿಲ್ಲಿಂಗ್ ಆಫ್ ಸ್ನೇಕ್ಸ್? ರಮಣ ಮಹರ್ಷಿ ಸೆಡ್, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಅಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೇಮ್, ದೇ ಡು ನಾಟ್ ಟ್ರಬಲ್ ಅಸ್. ನಾವು ಅವುಗಳ ವಾಸಸ್ಥಾನಕ್ಕೆ ಬಂದಿದ್ದೀವಿ, ನಾವು ಅವುಗಳಿಗೆ ಹಾನಿ ಮಾಡಬಾರ್ದು, ಅವುಗಳು ನಮಗೆ ತೊಂದರೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಅವರು ಯಾರನ್ನು ಹಾವುಗಳನ್ನ ಸಾಯಿಸೋದಕ್ಕೆ ಅಲೋ ಮಾಡ್ತಾ ಇರಲಿಲ್ಲ. Language exercises, fill in the blanks with the ing form of the verbs given in the box. Check the spelling of the new word is correct. ಇಲ್ಲಿ ಒಂದಷ್ಟು ವರ್ಬ್ಸ್ ಅನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವು ing ಫಾರ್ಮ್ ಅನ್ನು ಸೇರಿಸಿ ಕಂಟಿನ್ಯೂಸ್ ಫಾರ್ಮ್ ಆಗಿ ಬರಿಬೇಕು. The boys are running, the boys are playing cricket, the fish is swimming in the water, Nalini is reading the newspaper, the girls are dancing. Rearrange the words to frame meaningful sentences. ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಶಫಲ್ ಮಾಡಿ ಕೊಟ್ಟಿದ್ದಾರೆ, ನೀವು ಸರಿಯಾದ ವಾಕ್ಯವನ್ನ ಕ್ರಮವಾಗಿ ಬರಿಬೇಕು. ಹಾಗೆ ಒಂದು ಕ್ಲೂ ಕೂಡ ಕೊಟ್ಟಿದ್ದಾರೆ, ಎಲ್ಲ ವಾಕ್ಯಗಳು ರಮಣ ಮಹರ್ಷಿ ಅಂತ ಹೇಳಿ ಶುರುವಾಗುತ್ತೆ. ಸೇಜ್ ಎ ರಮಣ ಮಹರ್ಷಿ ವಾಸ್. ರಮಣ ಮಹರ್ಷಿ ವಾಸ್ ಎ ಸೇಜ್. ಅನಿಮಲ್ಸ್ ಅಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್. ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. People to kill never allowed snakes, Ramana Maharshi. Ramana Maharshi never allowed people to kill snakes. First animals fed the Ramana Maharshi. Ramana Maharshi first fed the animals. This is all about love for animals lessons, question and answer.